ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡು ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ಇವಳೆಲ್ಲಿ ಹೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ರಜೆ ಇರೋ ಕಾರಣ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಮಲ್ನಾಡ್ ವೈಬ್ ನೋಡಿದ್ರಿ, ಇವತ್ತು ಬಯಲುಸೀಮೆ ವೈಬ್ ನೋಡೋಣ. ನನ್ನ ಪಕ್ಕ ಯಾವುದೋ ಬ್ಯೂಟಿಫುಲ್ ಬಾಯ್ ಬರ್ತಾನೆ ಅಂದ್ಕೊಂಡೆ, ನೋಡಿದ್ರೆ ಯಾವುದೋ ಅಜ್ಜಿ ಬಂತು ಫ್ರೆಂಡ್ಸ್. ಡಿಸಪಾಯಿಂಟ್ ಆಯಿತು. ಅಷ್ಟರಲ್ಲಿ ಊರಿಗೆ ಬಂದೆ. ಇಷ್ಟು ದಿನ ನೀವು ಮಲ್ನಾಡು ವೈಬ್ನ ನೋಡ್ತಾ ಇದ್ರಿ, ಇನ್ನು ಸ್ವಲ್ಪ ದಿನ ಬಯಲುಸೀಮೆ ವೈಬ್ ನೋಡೋಣ. ಬಯಲುಸೀಮೆ ವೈಬ್ ಹೇಗೆ ಅಂತನಾ, ನಮ್ಮಮ್ಮ ಬಯಲುಸೀಮೆ ಕಡೆಯವರು, ನನ್ನ ಅಜ್ಜಿ ಮನೆ ಇರೋದು ಇಲ್ಲೇ, ಸೊ ನಾನು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಣ್ಣ ಸಿಕ್ತಾ ಮನೆಗೆ ಹೋಗೋ ದಾರಿಯಲ್ಲಿ ತರಕಾರಿ ತಗೊಬನ್ನಿ ಅಂತ ಅತ್ತೆ ಹೇಳಿದ್ರು. ಹಾಗಾಗಿ ತರಕಾರಿ ತಗೊಂಡು ಹೋಗೋ ದಾರಿಯಲ್ಲಿ ಹಾಗೆ ಪಾನಿಪುರಿ ಕಾಣಿಸ್ತು, ಅದನ್ನು ಕೂಡ ತಗೊಂಡು ಮನೆ ಕಡೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನಮ್ಮ ಅಜ್ಜಿ ಮನೆಯಲ್ಲಿ 2ನೇ ದಿನ. ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನಮ್ಮತ್ತೆ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳಿದಕ್ಕೆ ಎಗ್ ರೈಸ್ ಮಾಡ್ತಾ ಇದ್ದೆ. ಅದು ಬೇಯ ಅಷ್ಟರಲ್ಲಿ ಕ್ವಿಕ್ ಆಗಿ ನಿಮಗೆ ಔಟ್ಸೈಡ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಜ್ಜಿ ಮನೆಗೆ ಬರ್ತಿದ್ದೆ. ಆ ಟೈಮಲ್ಲಿ ಊರಿಗೆ ಒಂದು ಬಸ್ ಬರೋದು, ಬೆಳಗ್ಗೆ ಒಂದು ಸತಿ ಬರೋದು, ಸಂಜೆ ಒಂದು ಸತಿ ಬರೋದು. ಅದು ಬರೋ ಟೈಮಿಗೆ ಕರೆಕ್ಟಾಗಿ ಹೋಗಿ ಬೆಳಗ್ಗೆ ಬ್ರಷ್ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ದೆ, ಸಂಜೆ ಮುಖ ತೊಳೆದು ರೆಡಿ ಆಗ್ತಿದ್ದೆ. ಹಾಗೆ ತಿಂಡಿ ತಿನ್ಕೊಂಡು ಟಿವಿ ನೋಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಸಕ್ರಪಟ್ಟಣದಲ್ಲಿರೋ ಅಯ್ಯಂಕೆರೆಗೆ ಹೊರಟ್ವಿ. ಬೇಗ ಬೇಗ ರೆಡಿಯಾಗಿ ನಮ್ಮಣ್ಣನ ಜೊತೆ ನಾನು ಹೊರಟೆ. ಇವತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಇದು ಕರ್ನಾಟಕ ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಸಖರಾಯಪಟ್ಟಣ ಎಂಬ ಊರಿನಲ್ಲಿ ಇರುವ ಐತಿಹಾಸಿಕ ಕೆರೆಯಾಗಿದೆ. ಇದನ್ನು ಅಯ್ಯನ ಕೆರೆ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಕೆರೆ. ಇದು ಹೊಯ್ಸಳರ ಕಾಲದಲ್ಲಿ ಅಥವಾ ಅದಕ್ಕೂ ಮುಂಚೆ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ಇಲ್ಲಿಗೆ ನಾನು ಇದು 3ನೇ ಸಲ ಬರ್ತಾ ಇರೋದು. ಮೊದಲನೇ ಸತಿ ನಮ್ಮ ಅಣ್ಣರ ಜೊತೆ ಎಲ್ಲ ಬಂದಿದ್ದೆ, ಆವಾಗ ನೀರು ತುಂಬಾ ಇತ್ತು. ಆಮೇಲೆ ನಮ್ಮ ಪಪ್ಪ ಅಮ್ಮ ಜೊತೆ ಬಂದಿದ್ದೆ, ಆವಾಗಲೂ ಅಷ್ಟೇ ಚೆನ್ನಾಗೇ ಇತ್ತು. ಆದರೆ ಈ ಸತಿ ಹೋದಾಗ ಮಾತ್ರ ಎಷ್ಟು ನೀರು ಕಮ್ಮಿ ಆಗಿದೆ ಅಂದರೆ ನೀವೇ ನೋಡಿ. ನೀರಿರೋ ಟೈಮಲ್ಲಿ ತುಂಬಾ ನೀರು ಹರಿತಿತ್ತು, ಆದರೆ ಈಗ ಫುಲ್ ಬರಡಾಗೋಗಿದೆ. ಈ ಅಯ್ಯನಕೆರೆಯ ನೀರು ಸುಮಾರು 15 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಯಾರ್ಯಾರೆಲ್ಲ ಸಸಿಗಳನ್ನ ಹಾಕಿದ್ದಾರೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದು ಯಾವಾಗಲೂ ನೀರು ಹರಿಯೋ ಜಾಗ, ಆದರೆ ಈಗ ಮಳೆ ಇಲ್ದಲೇ ನೀರು ಹಾಗೆ ನಿಂತಿದೆ. ಹೀಗೆ ಸುತ್ತಮುತ್ತ ನೋಡ್ಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲಿ ನಾವು ಅಯ್ಯಂಕೆರೆಗೆ ರೀಚ್ ಆದ್ವಿ. ಅಯ್ಯಂಕೆರೆ ನೀರು ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂದರೆ, ನಾನು ಹೋದ ವರ್ಷ ಬಂದಾಗ ತೆಗ್ದಿರೋ ಒಂದು ಕ್ಲಿಪ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆದರೆ ಈಗ ಮಳೆ ಇಲ್ದಲೆ ಎಷ್ಟರ ಮಟ್ಟಿಗೆ ನೀರು ಕಮ್ಮಿ ಆಗಿದೆ ಅಂದರೆ ನೆಲ ಕಾಣಿಸ್ತಿದೆ ಕೆಳಗೆ. जीना चोना तेरे ਲਈ ਤੈਨੂੰ ਦਿਸਦਾ ਹੀ ਨਹੀਂ, जीना चोना तेरे ਲਈ ਦੱਸ ਮੈਂ ਕੀ ਕਰਾਂ, जीना चोना तेरे ਲਈ ਤੈਨੂੰ ਦਿਸਦਾ ਹੀ ਨਹੀਂ, जीना चोना तेरे ਲਈ ਦੱਸ ਮੈਂ ਕੀ ਕਰਾਂ। ਮਨ ਮਨ ਮੈਂ ਆਦਰ ਮਨ ਮੈਂ ਆਦਰ ਬਾਦਰ ਕਾਦਰ ਮਨ ਮੈਂ ਕਰਵਾ ਰਮਾ ਦਿਲ ਮਨ ਮੈਂ ਕੋਸ਼ ਮਨ ਮੈਂ ਆਦਰ ਮਨ
ನಮ್ಮ ಅಣ್ಣನಿಗೆ ಫೋಟೋ ತೆಗಿಯಣ್ಣ ಅಂದರೆ ಅವನು ನನ್ನ ವಿಡಿಯೋ ಮಾಡಿರೋದೇ ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಣ್ಣ ಚೆನ್ನಾಗಿ ಫೋಟೋ ತೆಗಿತಾ ಇದ್ದಾರೆ ಅಂತೇಳಿ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದೆ. ಆದರೆ ಅವರು ಇನ್ನೊಂದು ಫೋನಲ್ಲಿ ನನ್ನ ವಿಡಿಯೋ ಕೂಡ ಮಾಡಿದ್ರು. ಹಾಗಾಗಿ ನಾನು ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡೆ. ನೀವೇ ನೋಡಿ ಇಲ್ಲಿ ಎಷ್ಟು ನೀರು ಖಾಲಿಯಾಗಿದೆ ಅಂದರೆ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ 2 ಫ್ಲೋರ್ ಕೆಳಗೆ ನೋಡ್ಬೋದು. ಅಷ್ಟು ಹೈಟಲ್ಲಿ ನೀರು ತುಂಬ ಹರಿಯೋ ಈ ಬ್ರಿಡ್ಜಲ್ಲಿ ಎಷ್ಟು ಮಟ್ಟಿಗೆ ನೀರು ಕಮ್ಮಿಯಾಗಿದೆ ಅಂದರೆ ಮಳೆ ಎಷ್ಟು ಕಮ್ಮಿಯಾಗಿದೆ ಅಂತ ಯೋಚನೆ ಮಾಡಿ. ಗೇಟ್ನ ಓಪನ್ ಮಾಡೋಕ್ಕೆ ಅಂತ ಇರೋ ಪ್ಲೇಸು. ಇಲ್ಲಿ ನಿಲ್ಲಕ್ಕೂ ಆಗದಿರೋಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇತ್ತು. ಆದರೆ ಇವತ್ತು ಎಷ್ಟು ನೀರು ಕಮ್ಮಿ ಆಗಿದೆ ಅಂದರೆ ಕಮ್ಮಿ ಅನ್ನೋಕ್ಕಿಂತ ನೀರೇ ಇಲ್ಲ ಇಲ್ಲಿ. ನಾನೊಬ್ಳು ವ್ಲಾಗರ್ ಆಗಿ ಯಾರೆಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತೀರಾ ಅವರಿಗೊಂದು ಸಜೆಷನ್. ದಯವಿಟ್ಟು ಹೋಗಿರೋ ಪ್ಲೇಸ್ಗಳಲ್ಲಿ ಕಸಗಳನ್ನ ಹಾಕಬೇಡಿ. ಎಷ್ಟು ನೀಟಾಗಿ ಅವ್ರು ಮೇಂಟೈನ್ ಮಾಡಿರ್ತಾರೆ ಅದೇ ರೀತಿ ಮೇಂಟೈನ್ ಮಾಡಿ. ಅಲ್ಲಿದ್ದ ವ್ಯೂಗಳನ್ನೆಲ್ಲ ನೋಡಿಕೊಂಡು ಸೀದಾ ನಾವು ಹೊರಟ್ವಿ. ಹಾಗೆ ಅಲ್ಲಿ ಸೀಬೆಹಣ್ಣು ಇತ್ತು ಅಂತೇಳಿ ಅದನ್ನು ತಗೊಂಡು ಮನೆ ಕಡೆ ಹೊರಟ್ವಿ. ಆದರೆ ಅಲ್ಲಿ ಮಂಗಗಳಿದ್ದಿದ್ದು ನೋಡಿ ನಾನು ಹೆದರಿ ಅಲ್ಲಿ ಗಾಡಿ ಹತ್ರ ಕೂಡ ಹೋಗಲಿಲ್ಲ. ಹಾಗೆ ನಮ್ಮ ಅಣ್ಣ ಇದ್ರು ಅಂತೇಳಿ ಧೈರ್ಯ ಮಾಡಿ ಹೊರಟೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಮೀನು ಉತ್ಪಾದನಾ ಕೇಂದ್ರ ಇದೆ ಅಂತ ಹೇಳಿದ್ರು. ಹಾಗಾಗಿ ಮೀನು ನೋಡೋಕೆ ಅಂತ ಹೋದೆ. ಆದರೆ ಅಲ್ಲೋಗಿ ನೋಡಿದ್ರೆ ಮೀನಲ್ಲ, ಒಂದು ಹುಳ ಕೂಡ ಇರಲಿಲ್ಲ. ಹಾಗೆ ಬರೋ ದಾರಿಯಲ್ಲಿ ಚಿಕ್ಕ ಚಿಕ್ಕ ಮೀನು ಕಾಣಿಸ್ತು ಅಂತೇಳಿ ಅದ್ರದ್ದೊಂದು ಕ್ಲಿಪ್ ತಗೊಂಡೆ. ಕರೆಕ್ಟಾಗಿ ನಾವು ಹೊರಟಿದ್ದ ಟೈಮಿಗೆ ಮಳೆ ಬರೋಕ್ಕೆ ಶುರುವಾಯಿತು. ನಾನು ಫುಲ್ ಜೋಶಲ್ಲಿ ಎಂಜಾಯ್ ಮಾಡ್ಕೊ ಬರ್ತಾ ಇದ್ದೆ. ಆದರೆ ನಮ್ಮಣ್ಣ ಶೀತ ಆಗುತ್ತೆ ನೆನೆಬೇಡ ಅಂತೇಳಿ ಹೆಲ್ಮೆಟ್ ಹಾಕೋ ಅಂತ ಹೆಲ್ಮೆಟ್ ಹಾಕಿ ಕೂರಿಸ್ಬಿಟ್ರು. ಹಾಗೆ ನಾವು ಅಲ್ಲಿಂದ ಕಡೂರ್ಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿಗಿಷ್ಟೇ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.